ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಧ್ರುವ ಸರ್ಜಾ ನಟನೆಯ ಬಹುನಿರೀಕ್ಷಿತ ಸಿನಿಮಾ ಕೇಡಿ. ಈಗಾಗಲೇ ಕೇಡಿ ಸಿನಿಮಾದ ಐಟಮ್ ಸಾಂಗ್ನ ಹಾಡೊಂದು ವಿವಾದದ ಸುಳಿಯಲ್ಲಿ ಸಿಲುಕಿಕೊಂಡಿದೆ. ಈಗಾಗಲೇ ಆ ಹಾಡನ್ನು ಡಿಲೀಟ್ ಮಾಡಿಸಲಾಗಿದೆ. ನಿರ್ದೇಶಕ ಪ್ರೇಮ್ ಬಂದು ಕ್ಷಮಾಪಣೆಯನ್ನು ಕೂಡ ಕೇಳಿಯಾಗಿದೆ. ಇದರ ನಡುವೆ ಇದೇ ಕೇಡಿ ಚಿತ್ರದ ಸೆರಗ ಸರ್ಸೆ ಹಾಡಿನ ವಿವಾದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಹಿಳಾ ಆಯೋಗ ನೋಟಿಸ್ ಅನ್ನು ಸರ್ವ್ ಮಾಡಿದೆ. ಹೌದು, ನಿರ್ದೇಶಕ ಪ್ರೇಮ್ ಸೇರಿದಂತೆ ಹಲವರಿಗೆ ಸಮನ್ಸ್. ಮಾರ್ಚ್ 24ರಂದು ಮಧ್ಯಾಹ್ನ 12:30ಕ್ಕೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ಪ್ರೇಮ್, ವೆಂಕಟನಾರಾಯಣ್ ನಿರ್ಮಾಪಕರವರು, ನೋರಾ ಫತೇಹಿ, ಸಂಜಯ್ ದತ್ ಇವರೆಲ್ಲ ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಹಿಂದಿ ಹಾಡಿನ ಬರಹಗಾರ ರಕೀಬ್ ಆಲಂಗೂ ಕೂಡ ನೋಟಿಸ್ ಹೋಗಿದೆ. ಪ್ರೇಮ್ ಬರೆದಂತಹ ಕೇಡಿ ಚಿತ್ರದ ಸೆರಗ ಸರ್ಸೆ ಹಾಡು ವಿವಾದದ ಸುಳಿಯಲ್ಲಿ ಸಿಲುಕಿಕೊಂಡಿತ್ತು. ಅಶ್ಲೀಲವಾದಂತಹ ಕೀಳು ಮಟ್ಟದ ಸಾಹಿತ್ಯ ಹೊಂದಿದೆ ಅನ್ನುವಂತಹ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು. ಅದಾದ ಮೇಲೆ ನಿನ್ನೆಯ ಸಂಸತ್ ಅಧಿವೇಶನದೆಲ್ಲ ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆಗೆ ಗ್ರಾಸವಾಗಿತ್ತು. ಈ ಹಾಡನ್ನೇ ಬ್ಯಾನ್ ಮಾಡೋದಕ್ಕೂ ಕೂಡ ಕೇಂದ್ರ ಸರ್ಕಾರ ಮುಂದಾಯಿತು. ಇದರ ನಡುವೆ ನಿರ್ದೇಶಕ ಪ್ರೇಮ್ ಬಂದರು, ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ನನ್ನ ಹಾಡನ್ನೇ ಗುರಿಯಾಗಿಸ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಅಳಲನ್ನು ತೋಡ್ಕೊಂಡು ಇದಾದ ಮೇಲೆ ವಿಡಿಯೋದಿಂದ ಈ ಹಾಡನ್ನು ಈಗಾಗಲೇ ಡಿಲೀಟ್ ಮಾಡಲಾಗಿದೆ. ಹಾಗಿದ್ದೂ ಕೂಡ ಈ ಹಾಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಷ್ಟ್ರೀಯ ಮಹಿಳಾ ಆಯೋಗ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಈ ಹಾಡನ್ನು ರಚಿಸಿದಂತಹ ಪ್ರೇಮ್ ಸೇರಿದಂತೆ ಈ ಹಾಡಿನಲ್ಲಿ ನಟಿಸಿದಂತಹ ನೋರಾ ಫತೇಹಿ ಮತ್ತು ಸಂಜಯ್ ದತ್ಗೂ ಕೂಡ ನೋಟಿಸನ್ನು ಸರ್ವ್ ಮಾಡಲಾಗಿದೆ. ಜೊತೆಗೆ ಈ ಸಿನಿಮಾದ ನಿರ್ಮಾಪಕರಿದ್ದಾರಲ್ಲ, ಅವ್ರಿಗೂ ಕೂಡ ನೋಟಿಸ್ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.